ನಮ್ಮ ನಾಯಕರು ನಮ್ಮ ಮಾದೇಪುರ ಕ್ಷೇತ್ರದ ಬೆಂಗಳೂರಿನ ನಾಯಕರು ಇವತ್ತಿಲ್ಲ ನಾಳೆ ಹಾಗೆ ಆಗ್ತಾರೆ. ನಾವು ನಮ್ಮ ಈ ಸುತ್ತಮುತ್ತ ಗ್ರಾಮದ ಎಲ್ಲಾ ಜನರು ಸೇರಿ ನಮ್ಮ ಕಾರ್ಪೊರೇಟರ್ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಗೆಲ್ಸಿ ಮೇಯರ್ ಮಾಡಿ, ಅದಕ್ಕೆ ಮುಂದಿನ ದಿನಗಳಲ್ಲಿ MLA ಮಾಡಿ, ಮಿನಿಸ್ಟರ್ ಮಾಡಿ, ಉನ್ನತ ಸ್ಥಾನ ಕರ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ದೇವರು ಅವ್ರಿಗೆಲ್ಲ ಆರೋಗ್ಯ ಆಶೀರ್ವಾದ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸ್ತೇನೆ. ನಾಯಕರಾದಂತ ಉದಯಣ್ಣನವ್ರಿಗೆ 51ನೇ ಹುಟ್ಟುಹಬ್ಬ ಇಷ್ಟೊಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ ಅಂತ ಅವ್ರ ಬೆಂಬಲ ಅಭಿಮಾನ ಬಲಗ. ಆದಷ್ಟು ಅವ್ರಿನ್ನ ಜನಸೇವೆ ಇನ್ನಷ್ಟು ಮಾಡ್ಬೇಕಂತ ನಮ್ಮೆಲ್ಲರ ಬಯಕೆ. ಈ ಮುಂಬರುವ GB ಎಲೆಕ್ಷನ್ ಅಲ್ಲಿ ಅವರು BBMP ಸದಸ್ಯರಾಗಿ GBA ಸದಸ್ಯರಾಗಿ ಮೇಯರ್ ಆಗಬೇಕು. ಆಮೇಲೆ ಮುಂದಿನ ದಿನದಲ್ಲಿ MLA ಎಲೆಕ್ಷನ್ ಬಂದಾಗ MLA ಆಗ್ಲೇಬೇಕು ಅನ್ನೋ ನಮ್ಮೆಲ್ಲರ ಬಯಕೆ. ಆದಷ್ಟು ಬೇಗ ಉದಯಣ್ಣಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನ ಜನಸೇವೆ ಮಾಡಲಿ ಅಂತ ನಮ್ಮೆಲ್ಲರ ಬಯಕೆ. ಉದಯ್ ಕುಮಾರ್ ಅವರು 52ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ಕಾರ್ಪೊರೇಟರ್ ಆಗಿ ಮೇಯರ್ ಆಗ್ಬೇಕು ಅಂದ್ಬಿಟ್ಟು ಮುನ್ನೇಕೊಳ್ಳಲ್ಲ ಗ್ರಾಮ ಏನಕ್ಕೆ ಅಂತಂದ್ರೆ ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಗ್ರಾಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ 94-95ನೇ ವರ್ಷದಲ್ಲಿ ನಮ್ಮ ಗ್ರಾಮಕ್ಕೆ ಒಬ್ಬ ಯುವ ಕಣ್ಮಣಿನ ಲಕ್ಷ್ಮೀನಾರಾಯಣ ಸ್ವಾಮಿ ಇರ್ಬೋದು, ಸೋಮೇಶ್ವರ ಇರ್ಬೋದು, ನಮ್ಮ ಗ್ರಾಮ ದೇವತೆ ಮಾರಿಯಮ್ಮ ಇರ್ಬೋದು, ಅವರು ಒಂದು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಂಥದ್ದು. ಅದರ ಹಿಂದೆ ಸುಮಾರು ಒಂದು 20-25 ವರ್ಷಗಳಿಂದ ಯಾವುದೇ ಇತರೆ ರಾಜಕೀಯ ಪಕ್ಷ ಇರಲಿಲ್ಲ. ಇವರು ಯುವ ಕಣ್ಮಣಿಯಾಗಿ ಬಂದಂಥವ್ರು. ಇವರು ರಾಜಕೀಯಕ್ಕೆ ಬರ್ಬೇಕಂತ ಬಂದಿಲ್ಲ. ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಯುವಕರು, ತಾಯಂದ್ರೆ ಹೆಚ್ಚಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇವತ್ತೇನು ನಮ್ಮ ದೇಶಾದ್ಯಂತ ಮಹಿಳಾ ಮೀಸಲಾತಿ ಅಂತ ಇದ್ದಾರೆ. ಆ ತಾಯಂದ್ರು ಅವ್ರ ಆಶೀರ್ವಾದ ಮಾಡಿ ಅವ್ರನ್ನ 96ರಲ್ಲಿ ಗೆಲ್ಸಿದ್ದು. ಆ ತಾಯಂದ್ರ ಆಶೀರ್ವಾದ ಇಲ್ಲಿ ತನಕ ಅವ್ರನ್ನ ಸೋಲಿಲ್ದೆ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತಾ ಇರೋದು ಆ ತಾಯಂದ್ರ ಆಶೀರ್ವಾದ, ಮತ್ತೆ ನಮ್ಮ ಗ್ರಾಮ ದೇವತೆ ಮಾರಿಯಮ್ಮ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ವರ್ಷ ಪೂರ್ತಿ ಜನರ ಸೇವೆ, ಬಡವರ ಸೇವೆ ಅಂತ ಮಾಡೋದು ಯಾರಾದ್ರೂ ಇದ್ದಾರೆ ಅಂದ್ರೆ ನಾವು ನೋಡಿರ್ತಕ್ಕಂಥವ್ರು ಶ್ರೀಯುತ ಉದಯ್ ಕುಮಾರ್ ಅವರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮದ ಪರವಾಗಿ, ತಾಯಂದ್ರ ಪರವಾಗಿ, ಯುವಕರ ಪರವಾಗಿ ಹಾಗೂ ಹಿರಿಯರ ಪರವಾಗಿ ನಾನು ಈ ಗ್ರಾಮದ ಮುಖಾಂತರ ನಾನು ಅವ್ರಿಗೆ ಎಲ್ಲಾ ನಮ್ಮ ಗ್ರಾಮ ದೇವರುಗಳ ಮುಖಾಂತರ ನಾನು ಅವ್ರಿಗೆ ಆಶೀರ್ವಾದ, ಆರೋಗ್ಯ, ಆಯಸ್ಸು ಕೊಡ್ಲಿ, ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ, ಬಡವರ ಸೇವೆ ಮಾಡ್ಲಿ, ಸದಾ ಜನರ ಸೇವೆ ಅಂತ ಅವರು ದುಡಿತಾ ಇದ್ದಾರೆ. 24 ಗಂಟೆ ಅವರು ದುಡಿತಾ ಇರ್ತಕ್ಕಂಥ ಏಕೈಕ ನಾಯಕ ನಮ್ಮ ಉದಯ್ ಕುಮಾರ್ ಅವ್ರಿಗೆ ಇನ್ನೂ ಹೆಚ್ಚಿಗೆ ದೇವರು ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ.